ವಸತಿ ಹಗರಣಕ್ಕೆ ಪ್ರತಿ ಉತ್ತರ ನೀಡಿದ ಶಾಸಕ ಎಂ.ವೈ. ಪಾಟೀಲ್. ಎಸ್ ವೀಕ್ಷಕರೇ, ಇದೇ ತಿಂಗಳ 26ರಂದು ಅಫಜಲ್ಪುರ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಾರ್ಯಾಲಯದಲ್ಲಿ ರಾಜ್ಯ ಜೆಡಿಎಸ್ ಪಕ್ಷದ ಕಾರ್ಯದರ್ಶಿಯಾದ ಶಿವಕುಮಾರ್ ನಾಟಿಕರ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಸಕರಾದ ಎಂ.ವೈ. ಪಾಟೀಲ್ ಗ್ಯಾಂಗ್ ವಸತಿ ಯೋಜನೆಯ ಫಲಾನುಭವಿಗಳಿಂದ ಪ್ರತಿ ಮನೆಗೆ 20,000 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಈ ಕುರಿತು ಅಫಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ನನ್ನ ಬೆಂಬಲಿಗರು ಯಾರೂ ವಸತಿ ಯೋಜನೆಯ ಫಲಾನುಭವಿಗಳಿಂದ 20,000 ರೂಪಾಯಿ ಪಡೆಯುತ್ತಿಲ್ಲ. ನಿಮ್ಮಿಂದಲೇ ಈ ಮಾಹಿತಿ ನನಗೆ ಗೊತ್ತಾಗಿದ್ದು, ಒಂದು ವೇಳೆ ಹಾಗೇನಾದರೂ ಇದ್ರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಹೇಳುತ್ತೇನೆ ಎಂದು ಮಾತನಾಡಿದರು. ಶಿವಕುಮಾರ್ ನಾಟಿಕರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು ಸರ್. ನೇರವಾಗಿ 2,500 ಮನೆಗಳು ಬಂದಿದ್ದಾವೆ 12 ಪಂಚಾಯತಿಗಳಿಗೆ ಅಫಜಲ್ಪುರ ತಾಲೂಕಿಗೆ. ಅಲೋಕೇಶನ್ ಕೂಡ ಆಗಿದೆ, ಅದು ಗ್ರಾಮ ಸಭಾ ನಡೆಸುವಂಥ ಹಂತದಲ್ಲಿದೆ. ಆದರೆ ಶಾಸಕರ ಆಪ್ತ ಗ್ಯಾಂಗ್ನಿಂದ ಪ್ರತಿ ಮನೆಗೆ 20,000 ರೂಪಾಯಿಗಳನ್ನು ತಗೊಳ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ಸರ್. ಅದರ ನಿಮಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗಿದ್ದೇನೆಂತಂದರೆ, 3-4 ವರ್ಷದಿಂದ ಇಡೀ ರಾಜ್ಯಕ್ಕೆ ಯಾವ ಮನೆ ಸಿಕ್ಕಿದೆ. ಘೋಷಣೆ ಮೋದಿಯವರು ಘೋಷಣೆ ಮಾಡಿದ್ರು, ಕೋಟಿ ಮನೆ ಕೊಡ್ತೀವಿ, ಲಕ್ಷ ಮನೆ ಕೊಡ್ತೀವಿ, ಘೋಷಣೆ ಆಯಿತು. ಆದರೆ 3-4 ವರ್ಷದಿಂದ ಮನೆ ಬಿಡುಗಡೆ ಮಾಡಿಲ್ಲ. ಇನ್ನು ಎರಡನೇದ್ದು ಈಗೇನು 2,500 ಮನೆ ಅಂತ ಹೇಳ್ತಾರೆ. ಇವರು ಎಲ್ಲ ಪಂಚಾಯಿತಿಯವರು ಅಲ್ಲಿ ಹೋಗಿ ನಮ್ಮ ಮನೆಗಳು ಕೊಡ್ರಿ, ನಿಮ್ಮ ಹಿಂದಿನ ಉಳಿದ ಕೋಟಾದಾಗ ಏನು ಮನೆ ಇರ್ತಾವ ಅವು ಕೊಡ್ರಿ ಅಂತ ಹೇಳಿ ನಮ್ಮ ಮಿನಿಸ್ಟ್ರಿಗೆ ಹೋಗಿ ರಿಕ್ವೆಸ್ಟ್ ಕೊಟ್ಟಾಗ 2,050 ಮನೆ ಕೊಟ್ಟಿದ್ದಾರೆ. ಈಗ ಇದು ಪ್ರಶ್ನೆ ಏನು MLA ಅವ್ರ ಕೈಯಾಗೂ ಇಲ್ಲ, ಯಾರ ಕೈಯಾಗೂ ಇಲ್ಲ. ಪಂಚಾಯಿತಿಯವರು ಸೆಲೆಕ್ಷನ್ ಮಾಡಿ ಕೊಡಬೇಕು. ಅಲ್ಲಿವರೆಗೆ ನಾವೇನು ನಮ್ಮ ಕೈಗೆ ಯಾವ ತಾಲೂಕಿನಲ್ಲಿ ವಸತಿ ಯೋಜನೆ ಅಡಿಯಲ್ಲಿ ಶಾಸಕರ ಗಮನಕ್ಕೆ ಇರಲಾರ್ದೆ ಪಂಚಾಯತಿಯವರೇ ತರುವಂಥದ್ದು ಏನಾದರೂ ಇದೆ? ಅಲ್ಲ, ಗಮನಕ್ಕೆ ಇದೆ. ನಾವು ನಮ್ಗೆ ಭಾಳ ಇದು ಅದರಲ್ಲಿ ನಮ್ಗೆ ಬೇಕಾದವರ ಮಿನಿಸ್ಟ್ರು ನೀವು ಹೇಳ್ರಿ ಅಂತ ಹೇಳಿದಾಗ ನಾನು ಲೆಟರ್ ಕೊಟ್ಟಿದ್ದೆ ಸರ್. ನಿಮ್ಮ ಶಿಫಾರಸು ಪತ್ರಗಳು ಅದಾವ ಕೇಳ್ತಾರೆ. ನಿಮ್ಮ ಶಿಫಾರಸು ಪತ್ರಗಳು ಅದಾವ? ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಪಂಚಾಯತಿಗೆ ಕೊಡ್ರಿ ಅಂತ ಮಾಡಿದ್ದೀವಿ. ಅದೇ ಶಿಫಾರಸು? ಪಂಚಾಯತಿಗೆ ಕೊಡ್ರಿ. ಅವ್ರು ಬಂದಿದ್ರು, ಪಂಚಾಯತ್ ಚೇರ್ಮನ್, ನಾವು ಮಾಡ್ಕೊಂಡು ಬರ್ತೀವಿ ಕೊಡ್ರಿ ಅಂತ. ಉಳಿದ ಏನು ಸೇವಿಂಗ್ಸ್ನಲ್ಲಿ ಏನವ ಆ ಮನೆಗಳು ಉಳಿದವ ನಾವು ತೊಗೋತೀವಿ ರೀ. ಫ್ರೆಶ್ ಮನೆಗಳಂತೂ ಆಗಿಲ್ಲ. ಆ ಉಳಿದ ಮನೆಗಳು ತೊಗೋತೀವಿ ನಾವು ಕೊಟ್ಟಿದ್ದೀವಿ. 28 ಅಫಜಲ್ಪುರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ 28 ಪಂಚಾಯತಿಗಳಲ್ಲಿ 12 ಪಂಚಾಯತಿಗಳಿಗೆ ಮಾತ್ರ ಮನೆಗಳನ್ನು ಬಂದಿದ್ದಾವೆ. ಅವು ಯಾರ್ಯಾರು ಬಂದಾರ ಅವ್ರಿಗೆ ಲೆಟರ್ ಕೊಟ್ಟಿದ್ದು ನಾನು ಆರಿಸಿ ನಮ್ಮವ್ರು ಯಾರು ಅಂತ ನನಗೇನು ಎಲ್ಲ ಇಡೀ ತಾಲೂಕನೇ ನಮ್ಮದು. ನಾನು ಯಾಕೆ ಅದಕ್ಕೆ ಇದು ಮಾಡೋಣ ಸರ್? ಅದ್ರ ಜೊತೆನೇ ಈಗ PWD ಇಲಾಖೆ ಮತ್ತು ತಾಲೂಕಾ ಪಂಚಾಯತಿದು ಹಗರಣ ಬಗ್ಗೆ ಮಾತಾಡುತ್ತಾರೆ ಸರ್. ತಾಲೂಕಾ ಪಂಚಾಯತಿದಾಗ 4 ಕೋಟಿ ರೂಪಾಯಿದ ಹಗರಣ ಅದ. ಪಂಚಾಯತಿಯಿಂದ ತಾಲೂಕು ಪಂಚಾಯತಿ ಬಜೆಟ್ ಈಗಾಗಲೇ 6 ವರ್ಷ ಮುಗಿತಾ ಬಂತು, ಇನ್ನೂ ಕೂಡ ಚುನಾವಣೆ ಆಗಿಲ್ಲ, ಆ ಮೆಂಬರ್ಗಳು ಕೂಡ ಇಲ್ಲ. ಆ 4 ಕೋಟಿ ಅನುದಾನವನ್ನು ದುರ್ಬಳಕೆ ಆಗಿದೆ, ಎಲ್ಲಿ ಹೋಯ್ತು ಅನ್ನೋದಂಥದ್ದೇ ಗೊತ್ತಿಲ್ಲ. ಇದನ್ನು ಶಾಸಕರ ಗಮನಕ್ಕೆ ಇರ್ತದೆ ಅಂತ ಹೇಳ್ತಾರೆ. ಅಲ್ಲ, ದುರ್ಬಳಕೆ ಆಗಿದ್ದು ಏನಾದರೂ ಪ್ರೂಫ್ ಕೊಟ್ಟರೆ ಎನ್ಕ್ವೈರಿ ಹಾಕೋಣ. ಪ್ರೂಫ್ ಬೇಕಲ್ಲ ಏನ್ರ, ಎನ್ಕ್ವೈರಿ ಹಾಕಿ ಎನ್ಕ್ವೈರಿ ಬರ್ತದೆ ಅವ್ರಿಗೆ ಏನ್ರ ಯಾರು ದುರ್ಬಳಕೆ ಮಾಡ್ಯಾರ. ಮನೆಗಳ ಹಂಚಿಕೆ ವಿಷಯದಲ್ಲಿ 20,000 ರೂಪಾಯಿ ತೊಗೊಂಡು ತಮ್ಮ ಶಾಸಕರ ಬೆಂಬಲಿಗರಂತೇಳಿ ಪರ್ಟಿಕ್ಯುಲರ್ ಆಗಿ ಯಾರ ಹೆಸರು ಹೇಳಿದೆ ಗ್ಯಾಂಗ್ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಸರ್. ಇದು ತಮ್ಮ ಗಮನಕ್ಕೆ ಇದೇನೋ ಅಥವಾ ಇಲ್ವೋ, ಅಥವಾ ಯಾರು ಆ ರೀತಿ ಹೇಳಿದ್ದಾರಂದ್ರೆ ಅದಕ್ಕೆ ಪರ್ಯಾಯವಾಗಿ ತಾವು ಏನಾದರೂ ತನಿಖೆ ಮಾಡಿಸ್ತಿರುವಂತ 20,000 ರೂಪಾಯಿ ತೊಗೊಳ್ಳೋದು? ಈಗ 20,000 ತೊಗೊಂಡಿದ್ದು ನಿಮ್ಮ ಮುಖಾಂತರ ಗೊತ್ತಾಗಿದೆ. ಈಗ ನಾನು ಇವ್ರಿಗೆ ಹೇಳ್ತೇವೆ, ಅದಕ್ಕೆ ಚೆಕ್ ಮಾಡಿ ನೀವು ಕ್ರಮ ತೆಗೆದುಕೊಡ್ರಿ ಅಂತ ಅವ್ರಿಗೆ ಹೇಳ್ತೀನಿ. ಈಗ ನಿಮ್ಮ ಮುಖಾಂತರ 20,000 ತೊಗೊಂಡ್ರ ಅಂತ ಹೇಳಿದ್ವಿ, ಗೊತ್ತಾಗ್ಯದ. ಅದು ಮುಂದಿನ ಕ್ರಮ ತೆಗೆದುಕೊತೀವಿ. ತಾಲೂಕಿನ